ಹಿಂದುತ್ವ, ಹಿಂದೂ ಐಕಾನ್ ಅನ್ನೋ ಹೆಸರಲ್ಲೂ ಕೂಡ ತಮ್ಮ ತಮ್ಮ ರಾಜಕೀಯ ಭವಿಷ್ಯವನ್ನ ಕಾಣೋ ಪ್ರಯತ್ನವನ್ನು ಅನೇಕ ರಾಜಕಾರಣಿಗಳು ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ನೆರೆಯ ತಮಿಳುನಾಡಿನಲ್ಲಿ ಅಣ್ಣಾಮಲೈ ಅವರು ಮೊನ್ನೆ ಅವರು ಆ ಚಾಟಿಯಿಂದ ತಮ್ಮನ್ನು ತಾವು ಬೀಸ್ಕೊಂಡು ಒಂದು ವ್ಯವಸ್ಥೆಯ ವಿರುದ್ಧವಾಗಿ ಹೋರಾಟ ನಡೆಸಿದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಯಿತು. ಈ ರೀತಿಯ ರಾಜಕಾರಣ ಒಬ್ಬ ಧರ್ಮಗುರುಗಳಾಗಿ, ಮಾರ್ಗದರ್ಶಿಗಳಾಗಿ ತಾವು ಯಾವ ರೀತಿ ಗಮನಿಸ್ತೀರಿ ಈ ರೀತಿಯ ಬೆಳವಣಿಗೆಗಳನ್ನು? ತಮಿಳುನಾಡಿನಲ್ಲಿ ಇದು ನಡೆದಿರೋ ಕಾರಣ ಅಲ್ಲಿ ಇನ್ನೂ ರಾಷ್ಟ್ರದ ಆಡಳಿತ ಪಕ್ಷ ಇನ್ನೂ ನೆಲವೂರು ನಿಂತ್ಕೊಂಡಿಲ್ಲ, ಮೊದಲನೇದಾಗಿ. ಎರಡನೇದಾಗಿ ಅಣ್ಣಾಮಲೈಯವರು ನಮ್ಮ ರಾಜ್ಯದವರೇ. ಅವರು ಇಲ್ಲೇ IPS ಆಗಿದ್ದರು, ಒಳ್ಳೆ ಪೊಲೀಸ್ ಅಧಿಕಾರಿಗಳು, ಅಲ್ಲಿ ಎರಡು ಮಾತಿಲ್ಲ. ನಾನು ಅವರನ್ನು ಬಲ್ಲೆ, ಅವರು ಹೋಗಿದ್ದಾರೆ, ಸೇರಿಕೊಂಡಿದ್ದಾರೆ, ಸಂತೋಷ. ಪಕ್ಷ ಕಟ್ಟಲಿ, ಅದಕ್ಕೆ ಸ್ವಯಂ ಶಿಕ್ಷೆ ಯಾಕೆ ಮಾಡ್ಕೋಬೇಕು? ಶಿಕ್ಷೆಗೆ ಕಾರಣಗಳಿರಬೇಕು. ಏನು ಕಾರಣ ಕೊಡ್ತಾರೆ ಈಗ ಅವರು? ಅದಕ್ಕೆ ನನ್ನನ್ನು ನಾನೇ ಹೊಡ್ಕೊಂಡ್ರೆ ಅದು ಯಾರಿಗೇನು ಉಪಯೋಗ ಆಯಿತು? ನಾವು ತಿದ್ದಿ ಬದುಕಿದಾಗ ಇನ್ನೊಬ್ಬರು ನಾವು ಬುದ್ಧಿ ಹೇಳ್ಬೋದು, ನೋಡಪ್ಪ ಹಿಂಗಾಗಿತ್ತು ತಿದ್ದಿ ಅಂತೇಳಿ. ತಿದ್ದಿ ಬದುಕಬೇಕು ಮನುಷ್ಯನ ಧರ್ಮ ಬೇಕು ಹೊತ್ತು ತಾನೇ ಸ್ವಯಂ ಶಿಕ್ಷೆ ಕೊಟ್ಟು ಆಯಿತು, ಆ ಘಟನೆಗೆ ನಾನು ಸ್ವಯಂ ಶಿಕ್ಷೆ ತಗೊಂಡಿದ್ದೀನಿ ಅಂತಂದರೆ ಅದನ್ನು ಯಾರೂ ಮೆಚ್ಚಲ್ಲ. ಅದು ಮನುಷ್ಯನ ಭವಿಷ್ಯಕ್ಕೆ ಒಂದು ಉದಾಹರಣೆ ಕೂಡ ಆಗೋಲ್ಲ ಅದು. ಬಟ್ ಈ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಮಾಡುವಂಥವರು, ಅದರಲ್ಲೂ ಯುವ ಸಮುದಾಯ ಚರ್ಚೆ ಮಾಡ್ತಿರೋದು, ಅಣ್ಣಾಮಲೈ ಅಂತ ಒಬ್ಬ ರಾಜಕೀಯ ನಾಯಕ, ಅದರಲ್ಲೂ BJP ಪಕ್ಷದ ನಾಯಕ ಕರ್ನಾಟಕದಲ್ಲಿ ಕೊರತೆ ಕಾಣ್ತಾ ಇದೆ. BJPಯಲ್ಲೂ ಕೂಡ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಅನ್ನೋ ರೀತಿಯಲ್ಲಿ ಆಯಿತು. ಈ ಹಿಂದುತ್ವದ ಆಧಾರದ ಮೇಲೆ ಐಡಿಯಾಲಜಿ ಇಟ್ಕೊಂಡು BJPಯನ್ನು ಸಪೋರ್ಟ್ ಮಾಡೋರು ಯತ್ನಾಳ್ ಅವ್ರ ಪರ, ಅದನ್ನು ಹೊರತುಪಡಿಸಿದವರು ವಿಜಯೇಂದ್ರ ಪರ. ಈ ರೀತಿಯಾಗಿ ಆಗ್ತಾ ಇದ್ದ ಗೊಂದಲದ ನಡುವೆ ಅಣ್ಣಾಮಲೈ ಅಂತ ನಾಯಕತ್ವ BJPಯಲ್ಲಿ ಬೇಕು ಕರ್ನಾಟಕದಲ್ಲಿ ಅಂತ ನಿರೀಕ್ಷೆ ಮಾಡೋರು ಇದ್ದಾರೆ. ಅಂಥವ್ರ ಬಗ್ಗೆ ಏನು ಹೇಳ್ತೀರಿ? ಅಣ್ಣಾಮಲೈ ಅಂತ ಯುವಕರು ಖಂಡಿತವಾಗಲೂ ರಾಜಕಾರಣದಲ್ಲಿ ಬೇಕೇ ಬೇಕು. ಯಾಕೆ ಬೇಕು ಅಂತಂದರೆ ಅವರಲ್ಲಿ ಸತ್ಯ ಇದೆ, ಧರ್ಮ ಇದೆ, ನಡೆ ಇದೆ, ನುಡಿ ಇದೆ, ಎಲ್ಲಕ್ಕಿಂತ ವಿದ್ಯೆ ಇದೆ. ಅಲ್ಲಿ ಪೊಲೀಸರ ತಮಾಷೆ ಅಲ್ಲ, ಆಡಳಿತಾತ್ಮ ಕೂಡ ಎಲ್ಲವೂ ತಿಳಿದಿದೆ ಅವರಿಗೆ. ಅಂಥವ್ರ ಅಗತ್ಯ ಖಂಡಿತವಾಗಿದೆ. ಇದೇನಪ್ಪ ಅಂತಂದರೆ, ಈಗ ತಾವು ಯತ್ನಾಳವ್ರದ್ದು ವಿಜೇಂದ್ರ ಅಂತ ಹೇಳಿದ್ರಿ, ಅವರದೇ ಪಕ್ಷ, ಅದೇನು ಬ್ರ್ಯಾಂಡೆಡ್ ಪಕ್ಷ, ಏನು ಹಿಂದುತ್ವವನ್ನೇ ಮಾಡ್ತಾರೆ ಅನ್ನೋ ಪಕ್ಷ. ಅವರಲ್ಲಿ ಯಾಕೆ ಘರ್ಷಣೆ ಆಗಿದೆ? ಯಾರಿಗೋ ಏನೋ ಸಿಕ್ಕಿಲ್ಲ ಅಂತ, ಅಥವಾ ಯಾರಿಗೋ ಸಿಕ್ಕಿದೆ ಅದನ್ನು ನಾವು ತೊಗೊಳಕ್ಕೆ ಸ್ವೀಕಾರ ಇಲ್ಲ ಅಂಥೇಳಿ ಇದಕ್ಕೆ ನಾವು ಹಿಂದುತ್ವ ಯಾಕೆ ಬೆರೆಸ್ಬೇಕಲ್ಲಿ? ಅಗತ್ಯ ಇಲ್ಲ. ಅಲ್ಲಿ ಅವ್ರು ಸ್ವಯಂಕೃತ ರಾಜಕಾರಣ, ಸ್ವಾರ್ಥ ರಾಜಕಾರಣ. ಅದಕ್ಕೆ ಯಾಕೆ ಹಿಂದುತ್ವ ಯಾಕೆ ಹೇಳಿಬೇಕು? ಅದನ್ನು ಅಣ್ಣಾಮಲೈಗೆ ಅದು ಬರೋದಿಲ್ಲ. ಹೇಗೆ ಹೋಗ್ತದೆ? ಅವರು ಸದೃಢವಾಗಿ ಅಲ್ಲಿ ಪಕ್ಷ ಕಟ್ಟಬೇಕು ಅಂತಿದ್ದಾರೆ. ಪ್ರಧಾನಮಂತ್ರಿಗಳು ತುಂಬ ಆಪ್ತರಾಗಿದ್ದಾರೆ. ಕಟ್ಟುವಾಗ ಕೆಲವೆಲ್ಲ ಗಿಮಿಕ್ಸು, ಮತ್ತೊಂದು ಮಗದೊಂದು ಏನೇನು ಬೇಕೋ ಎಲ್ಲ ಬೇಕಾಗುತ್ತೆ. ಏನು ರಾಮಲೀಲೆಗಳು ಮಾಡಿ ಅವನು ಪಟ್ಟಾಭಿಷಿಕ್ತನಾಗಿ ರಾವಣನ ಸೋಲಿಸ್ಬೇಕಾಯ್ತು. ಆದ್ದರಿಂದ ಅಣ್ಣಾಮಲೈ ಮಾಡೋದೇನು ಅದೇನು ದೊಡ್ಡ ವಿಚಾರ ಅಂತೇನಲ್ಲ. ಅವರೇನೋ ಒಂದು ಮಾಡ್ತಾ ಇದ್ದಾರೆ. ಅವರ ಸತ್ಯಕ್ಕೆ ಯಾವತ್ತೂ ಅಂತ ಒಳ್ಳೆ ಅವ್ರಿಗೊಂದು ಸ್ಥಾನಮಾನ ಸಿಗುತ್ತೆ ಅಂತ ನನಗೆ ಅಭಿಪ್ರಾಯ ಇದೆ. ಸರಿ, ವಿರೋಧ ಪಕ್ಷಗಳ ಆರೋಪವೋ ಅಥವಾ ಕಾಕತಾಳೀಯವಾಗಿ ಅಂಥ ಘಟನೆ ಆಗ್ತಾ ಇದೆಯೋ? ನಾವು ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಗಮನಿಸಿದ್ವಿ, ಪಂಚಮಸಾಲಿಗಳ ಮೇಲೆ ಲಾಠಿ ಚಾರ್ಜ್ ಆಗೋಯ್ತು. ಮೊನ್ನೆ ಆಂದೋಲನ ಶ್ರೀಗಳ ಮೇಲೆ ಹತ್ಯೆಗೆ ಸಂಚು ರೂಪಿಸಿದ್ದಾರೆ ಅನ್ನೋ ಆರೋಪ ಕೂಡ ಕೇಳೋಕೆ ಬಂತು. ಪ್ರಿಯಾಂಕ್ ಖರ್ಗೆ ಅವ್ರ ಪಾತ್ರ ಇದೆ ಅದರಲ್ಲಿ ಅನ್ನೋ ಆರೋಪ ಕೂಡ. ಅಂದರೆ ಡೆಲಿಬ್ರೇಟ್ ಆಗಿ ಹಿಂದೂ ವಿರೋಧಿ ಸರ್ಕಾರ, ಕಾಂಗ್ರೆಸ್ ಪಕ್ಷವೇ ಹಿಂದೂ ವಿರೋಧಿ ಅಂಥೇಳಿ ವಿರೋಧ ಪಕ್ಷಗಳು ಅದನ್ನು ತೋರಿಸೋ ಪ್ರಯತ್ನ ಮಾಡಿದ ಹಾಗೆ ಕಾಕತಾಳೀಯವಾಗಿ ಘಟನೆಗಳಾಗ್ತಾ ಇರೋದು. ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗಾರನ ಅಥವಾ ಆಪತ್ತ, ಅಥವಾ ಇದರಿಂದ ಏನು ಪರಿಣಾಮ ಬೀರೋದಿಲ್ವಾ ಸರ್ಕಾರಕ್ಕೆ ಅಂತ ಹೇಳಿ? ಆಪತ್ತು 22 ನೋಡಿದಿರಲ್ಲ. ಮಹಾರಾಷ್ಟ್ರ ಸೋತೋಗ್ಬಿಟ್ರು, ಹರಿಯಾಣ ಸೋತೋಗ್ಬಿಟ್ರು. ಕೇವಲ ಹಿಂದೂಗಳು 40% ಇದ್ದರೂ ಕೂಡ OBCಗಳು ಅವರು ಇವರೆಲ್ಲ ಸೇರಿದ್ರೆ ನಿಮಗೆ ಒಂದು 60% ಇದೆ. ಅವರನ್ನು ಓಲೈಸೋ ತಂತ್ರವೇ ಬರೀ ಯಾವ ಪಕ್ಷಕ್ಕೂ ಆಗಬಾರ್ದು. ಅದನ್ನು ಈಗಾಗಲೇ ಬೇಕಾದಷ್ಟು ಬೆನಿಫಿಟ್ಗಳು ಕೊಟ್ಟಿದ್ದೀರ ಅವರಿಗೆ, ಏನು ಕಡಿಮೆ ಏನಾಗಿಲ್ಲ. ಎಲ್ಲೋ ಒಂದು ಕಡೆ ನೀವು ಈ OBCಗಳು, ಕೆಳಮಟ್ಟದವರು, ಮುಸಲ್ಮಾನರು, ಕ್ರಿಶ್ಚಿಯನ್ಸ್ ಒಂದು ಕಡೆ ಒಟ್ಟು ಮಾಡೋಕ್ಕೆ ಹೋಗಿ ನಾಳೆ ದಿವಸ ಹಿಂದೂಗಳನ್ನು ಕಡೆಗಾಣಿಸ್ತಾರೆ ಅಂತ ಅವ್ರು ಶಬ್ದ ಬರಬಾರ್ದು ಆಚೆ ಕಡೆಗೆ. ಆಗ ನೀವೇ
ನೀವೇ ಉತ್ತರ ಹೇಳಬೇಕಾಗುತ್ತೆ. ನಾಳೆ ದಿವಸ ಅವ್ರು ಬಲಿಷ್ಠರಾಗುತ್ತೆ. ಮೇಲ್ಜಾತಿಯವರನ್ನು ತುಳಿದು ರಾಜಕಾರಣ ಮಾಡೋದು ಅದು ಸರಿಯಲ್ಲ. ಅದರ ಅಂತ ಪ್ರಯತ್ನ ಆಗ್ತಿದೆ ಅಂತ ಅನ್ಸುತ್ತಾ? ಪ್ರಯತ್ನ ಆಗ್ತಿದೆ ಅಂತಂದರೆ ಈಗ ಕಾಂಗ್ರೆಸ್ಸಲ್ಲಿ ಅಷ್ಟೇ ಮಾಡ್ತಿರೋದು. ಸಕ್ರಿಯವಾದ ರಾಜಕಾರಣ ಮಾಡಬೇಕು ಅಂತಂದರೆ ಕೇಡ್ರ್ ಬೇಸ್ದಲ್ಲಿ ಮಾಡಬೇಕು. ಮಾಸ್ ಬೇಸಲ್ಲಿ ಆಗಿದಾರಲ್ಲ ನೋಡಿ. ಇಂದಿರಾ ಗಾಂಧಿ ಅವರು ಅನುಕಂಪದಲ್ಲಿ ಗೆದ್ದರು, ರಾಜೀವ್ ಗಾಂಧಿ ಅವ್ರು ಗೆದ್ದರು, ನರಸಿಂಹರಾವ್ ಆಮೇಲೆ ಬಂದರು. ಮಾಸ್ ಬೇಸ್ ಎಷ್ಟು ದಿವಸ ಹೋಗ್ತೀರಿ? ನಾನು ಆ್ಯಕ್ಚುಲಿ ರಾಜ್ಯದ ಸಚಿವರ ಬಗ್ಗೆ ಪ್ರಶ್ನೆ ಮಾಡ್ತಿದ್ದೆ, ಸಿದ್ದರಾಮಯ್ಯನವರ ಭವಿಷ್ಯದ ಬಗ್ಗೆ ಪ್ರಶ್ನೆ ಮಾಡೋಕ್ಕಿತ್ತು. ಆದರೆ ಮೋದಿ ಅವರ ವಿಚಾರ ಪ್ರಸ್ತಾಪ ಆಗಿದ್ದರಿಂದ ನೀವು ಕಳೆದ ಬಾರಿ ಸಂದರ್ಶನದಲ್ಲೂ ಹೇಳಿದ್ರಿ, ಮೋದಿ ಅವರ ವರ್ಚಸ್ಸು ಹಾಗೆ ಅವರ ಈಗಿರುವಂತಹ ಮೇನಿಯಾ ರೀತಿಯಲ್ಲಿ ಏನಿದೆ, ಮೋದಿ ಮೇನಿಯಾ ಅಂತ ಹೇಳಿ ಕರಿತೀವಿ, ಅದು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳಿ. ಈಗ ಸಮ್ಮಿಶ್ರ ಸರ್ಕಾರವೇ ಇದ್ರೂ ಕೂಡ, ಅಂದರೆ ಮಿತ್ರಕೂಟದ ಬಲದಿಂದ ರಚನೆ ಆಗಿರುವ ಸರ್ಕಾರ ಇದ್ರೂ ಕೂಡ ಇದು 5 ವರ್ಷ ಗಟ್ಟಿಯಾಗಿರುತ್ತೆ ಅಂತ ಹೇಳಿ ಬಹಳ ಅಚಲವಾಗಿ ಮಾತನಾಡ್ತಿದ್ದಾರೆ ರಾಷ್ಟ್ರೀಯ ಮಟ್ಟದ ಬಿಜೆಪಿಗರು. ಅಚಲವಾಗಿರುತ್ತಾ ಸರ್ಕಾರ? ನನ್ನ ತಿಳುವಳಿಕೆ ಪ್ರಕಾರವಾಗಿ ಮುಂದಿನ ವರ್ಷದಲ್ಲಿ ಮಾರ್ಚ್ 29ಕ್ಕೆ ಶನಿ ಬದಲಾವಣೆ ಆಗ್ತಾನೆ. ಮೇ 14ಕ್ಕೆ ಗುರು ಬದಲಾವಣೆ ಆಗುತ್ತೆ. ಅದೇ ತಿಂಗಳು ಮೇ 18ರಲ್ಲಿ ರಾಹುಕೇತು ಬದಲಾವಣೆ ಆಗ್ತಾರೆ. ನಾಲ್ಕು ಗ್ರಹಗಳು ಈ ವರ್ಷ 2 ಗ್ರಹಣ 25ನೇ ಇಸ್ವಿಯಲ್ಲಿ, 26ನೇ ಇಸ್ವಿ ಮಾರ್ಚ್ ಒಳಗೆ 12 ಗ್ರಹಣ, ಅಂದರೆ ಒಂದೇ ಸಮತಲ 4 ಗ್ರಹಗಳು. ಇದನ್ನು ದಾಟ ತುಂಬ ಕಷ್ಟ ಇದೆ, ತುಂಬ ಕಷ್ಟ ಇದೆ. ಮೋದಿ ಅವರಿಗೆ ವೈಯಕ್ತಿಕವಾಗಿ ತುಂಬ ಕಷ್ಟ ಇದೆ. ಇನ್ನೊಂದು, ಈಗ ಮೋದಿಯವ್ರಿಗೆ ಭವಿಷ್ಯ ಯಾಕೆ ಹೇಳಬೇಕು? 25 ಅವರೇ ಮಾಡಿದಾರಲ್ಲ, 75 ವರ್ಷ ಬಿಡಬೇಕು ಅಂತ, ಅಥವಾ ಅವ್ರು 25 ಹೇಳ್ಕೋಬೇಕು, ಇಲ್ಲ 75 ಬಿಡಬೇಕು. 25 ಅಂತ ಹೇಳ್ಕೊಳಕ್ಕಾಗಲ್ವಲ್ಲ, 75 ಹೇಳಬೇಕು, ಅವ್ರು ಬಿಟ್ಕೊಳ್ಬೇಕಾಗತ್ತೆ ಅಷ್ಟೇ. ನೋಡೋಣ ಅವ್ರು ಮುಂದಿನ ಅಡುಗೆ ಏನು ಮಾಡ್ತಾರೆ ನೋಡೋಣ. ಆದರೆ ಅವರಿದ್ದರೂ ಕೂಡ ಅಷ್ಟು ಸುಲಭ ಆಗಲ್ಲ, ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಭಾರತಕ್ಕೆ ದೊಡ್ಡ ಹೊಡೆತ ಬೀಳೋದಿಲ್ಲ ಅಂದರೆ USA ಇಂದಾನೆ. ಹಲವಾರು ಭಾರತೀಯರು, ಸಾವಿರಾರು ಜನ ವಾಪಸ್ ಬರ್ತಕ್ಕಂಥ ಒಂದು ಸಂದರ್ಭ ಬದುಕು ಬಂದರೆ ಹೆಚ್ಚಿಲ್ಲ. ಬಟ್ ವಿಶ್ಲೇಷಣೆ ಆಗ್ತಿರೋದು ಮೋದಿ ಟ್ರಂಪ್ ಬಹಳ ಆತ್ಮೀಯರು, ಹೀಗಾಗಿ ದ್ವಿಪಕ್ಷೀಯ ಸ್ವಾಸ್ಥ್ಯ ಇನ್ನೂ ಚೆನ್ನಾಗಾಗತ್ತೆ, ಸಂಬಂಧಗಳು ಸುಧಾರಿಸುತ್ತೆ, ಈ ರೀತಿ ವಿಶ್ಲೇಷಣೆ ಆಗ್ತಾ ಇದೆ. ನೀವು ಉಲ್ಟಾ ಹೇಳ್ತಿದ್ದೀರಿ. ಒಂದು ಮಾತು ಹೇಳ್ತೀನಿ ಕೇಳಿ. ಒಂದೇ ತಾಯಿಲಿ ಹುಟ್ಟಿದ 2 ಗಂಡು ಮಕ್ಕಳು ಅಣ್ಣ ತಮ್ಮಂದರು ಅವರೇನೆ ಒಗ್ಗಟ್ಟಾಗಿರೋದು ತುಂಬ ಕಷ್ಟ. ನಿಜ. ಒಪ್ತೀರಾ? ನಿಜ. ಅಂಥದ್ರಲ್ಲಿ ಇದು ಭಾರತ ದೇಶ ಹಿಂದೂ ರಾಷ್ಟ್ರ ಆಗಿ, ಹಿಂದೂ ಧರ್ಮ, ಹಿಂದೂ ಒಂದು ಜಾತಿಯಲ್ಲ, ಆ ಧರ್ಮದ ನಿಂತಿರೋ ದೇಶದಲ್ಲಿ ಟ್ರಂಪ್ ಅವ್ರಿಗೆ ಎಷ್ಟು ಸಹಕಾರ ಕೊಡ್ತಾರೆ ಅಂತ. ಆಯಿತು, ಇಡೀ ಅಮೇರಿಕಲ್ಲಿ ನೋಡಿ, ನಾನು ಟ್ರಂಪ್ ಕ್ಯಾಬಿನೆಟ್ ನೋಡಿ ಎಲ್ಲ ಭಾರತೀಯರೇ. ಅದೇ ಅವ್ರಿಗೆ ಒಂದು ಕಾರಣ, ಭಾರತೀಯರು ಬುದ್ಧಿವಂತರು ಎಲ್ಲೇ ನೆಲೆಸ್ಬಿಟ್ಟಿದ್ದಾರೆ, ಅಮೇರಿಕನ ಜಾಗ ಇಲ್ಲ, ಅವ್ರು ಎಲ್ಲೂ ಬರೋಕ್ಕಾಗಲ್ಲ ಅಂಥೇಳಿ ಆ ಕಾರಣ ತಗೊಂಡು ಹೋಗ್ತಾ ಇರೋದು ಅವರು. ಅದರಿಂದ ಹೇಗೆ ತಡ್ಕೋತಾರೆ, ಹೇಗೆ ಸ್ನೇಹ ಅಭಿವೃದ್ಧಿ ಆಗುತ್ತೆ. ನಿಮಗೆ ಹೇಳ್ಬೋದು, ಭಾಳ ಫ್ರೆಂಡ್ಸು USA ಇಂಡಿಯಾ ಅಂತ ಹೇಳ್ಬೋದು, ಹೇಳಲಿಕ್ಕೆ ಚೆನ್ನಾಗಾಗುತ್ತೆ. ಆದರೆ ಒಳಗಡೆ ನೋಡಿದಾಗಲೇ ಅದು ಗೊತ್ತು ಅಷ್ಟೇ. ಒಳಗಿನ ಹುಳುಕು ಆಚೆ ಬಂದಾಗ ನಿಮಗೆ ಗೊತ್ತಾಗುತ್ತೆ. ಹುಳುಕನ್ನು ಮುಚ್ಚಿಟ್ಕೊಂಡ್ರೆ ಅದಕ್ಕೆ ಯಾರು ಹೊಣೆ? ಅದಕ್ಕೆ ನೀವು ರಾಹುಲ್ ಗಾಂಧಿ ಅವ್ರ ವಿಚಾರ ಮಾತನಾಡುವಾಗ ಕಳೆದ ಬಾರಿ ಸಂದರ್ಶನದಲ್ಲಿ ಶಾರದಾ ಪೀಠಕ್ಕೆ ನಡೆದುಕೊಳ್ತಾ ಇದ್ರು, ಅದನ್ನು ಕೈ ಬಿಟ್ಟ ಮೇಲೇ ಕಾಂಗ್ರೆಸ್ಗೆ, ಅದರಲ್ಲೂ ಗಾಂಧಿ ಕುಟುಂಬಕ್ಕೆ ಒಂದು ರೀತಿಯಲ್ಲಿ ಸರಿಯಾದ ದಾರಿಯಲ್ಲಿ ಹೋಗೋಕ್ಕಾಗ್ತಿಲ್ಲ ಅಥವಾ ಅಂದುಕೊಂಡ ಗುರಿ ಮುಟ್ಲಿಕ್ಕಾಗ್ತಿಲ್ಲ ಅಂತ ಪ್ರಸ್ತಾಪ ಮಾಡಿದ್ರಿ. ಇವತ್ತಿಗೂ ಅದು ಅದೇ ಮಾತಿಗೆ ಬದ್ಧರಾಗಿದ್ದೀರಾ? ಶಾರದಾ ಪೀಠಕ್ಕೆ ನಡ್ಕೊಳ್ಳೋದು ಅದರಲ್ಲಿ ಇವತ್ತೊಂದು ನಿಮಗೆ ವಿಚಾರವನ್ನು ಹೇಳ್ತೀನಿ. ಗುರುವಿಂದಲೇ ಗುರಿ ಹೆಂಗೆ ಮುಟ್ಟೋದು? ನಾನೇ ಸ್ವತಃ ರಾಹುಲ್ ಗಾಂಧಿಯವರ ಅಜ್ಜಿ ಇಂದಿರಾ ಗಾಂಧಿ ಅವರನ್ನು ಧರ್ಮಸ್ಥಳ ಕರ್ಕೊಂಬಂದು ಚಿಕ್ಕಮಗಳೂರು ನಿಲ್ಲಿಸಿ ಗೆಲ್ಲಿಸ್ಕೊಂಡು ಕರ್ಕೊಂಬಂದಿದ್ದೀನಿ ನಾನು. ದಾಖಲೆ ಸಮೇತ ಮತ್ತಿದ್ದೆ, ನಾನೇನು ಕರ್ಕೊಂಡೋಗಿದ್ದೆ ಅಂತ. ವೀರೇಂದ್ರ ಹೆಗ್ಗಡೆ ಅವ್ರು ಕೇಳಿದ್ರೆ ಗೊತ್ತಾಗುತ್ತೆ. ಅಲ್ಲೇ ಕೂರಿಸ್ಕೊಂಡಿದ್ದೆ. ಯಾವುದೋ ಅಲ್ಲಿಂದ ಚಿಕ್ಕಮಗಳೂರಲ್ಲಿ ನಿಂತುಬಿಟ್ಟು ಗೆದ್ದುಬಿಟ್ಟು ನೀವು ಶೃಂಗೇರಿ ಶಾರದೆಯ ಅನುಗ್ರಹದಿಂದ ಗೆದ್ದುಬಿಟ್ಟು ನೀವು ಶೃಂಗೇರಿ ಶಾರದೆಯನ್ನು ಬಿಟ್ಟರೆ ಜ್ಞಾನವನ್ನು ಬುದ್ಧಿಯನ್ನು ಕೊಡ್ತಕ್ಕಂಥ ದೇವರೇ ಶಾರದೆ. ಬುದ್ಧಿ ಪ್ರಧಾನಂ ಶಾರದಾ ಅಂತ ಹೇಳಿದ್ದಾರೆ. ಪ್ರಚೋದಯ, ನಿಮ್ಗೆ ಒಳ್ಳೆ ಬುದ್ಧಿ ಹೊಳಿಬೇಕಲ್ಲ ನಿಮಗೆ. ಹಾಗಾದ್ರೆ ಬಿಟ್ಟರು ತಪ್ಪು ಅಂತ ಅಲ್ಲೇ ಕಾರಣ ಇದೆ ಅಲ್ವೇ? ಅವ್ರ ಅಜ್ಜಿ ಅಲ್ಲಿಂದ ಬಂದು ಆದಮೇಲೆ ರಾಜೀವ್ ಗಾಂಧಿಯವರು ಆ ಶೃಂಗೇರಿ ಮಟ್ಟ ನಡ್ಕೊಂಡ್ಮೇಲೆ ಅವರು ಬೆಳೆದ ಮೇಲೆ ಹಾಗೆ ನೀವು ಬಿಟ್ಟರು ನೀವೆಲ್ಲ ನಿಮ್ಮಲ್ಲಿ ತಪ್ಪಿದಂತ ಆಯ್ತಲ್ಲ. ಯಾರು ಶೃಂಗೇರಿ ಗುರುಗಳಂತೂ ತಪಸ್ಸಲ್ಲಿ ಅತ್ಯುನ್ನತ ಸ್ಥಾನದಲ್ಲಿದ್ದಾರೆ. ಯಾವ ರಾಜಕಾರಣ ಮತ್ತೊಂದು ಮಾಡ್ದಲೇ ಯಾರನ್ನು ಬಾಂತ್ ಕರೆಯಲ್ಲ, ಯಾರನ್ನು ಹೋಗಿದ್ದನ್ನು ಹೇಳಲ್ಲ. ಅನನ್ಯವಾದ ಭಕ್ತರಿದ್ದಾರೆ ಅವ್ರ ತಪಸ್ಸಲ್ಲಿ. ಸಾಗರ ಹೋದಂಗೆ ಹೋಗ್ತಾರೆ,
ಶೃಂಗೇರಿ ಗುರುಗಳು ಮಹಾಸನ್ನಿಧಾನ ನೋಡಬೇಕು ಬಯಸ್ತಾರೆ. ಮಹಾಸನ್ನಿಧಾನಗಳವರು ಈಗ ದರ್ಶನ ಕೊಡ್ತಿಲ್ಲ. ಚಿಕ್ಕವರಲ್ಲೇ ನಾವು ಇದ್ದೀವಿ ಅಂತ ಹೇಳ್ತಾರೆ. ಚಿಕ್ಕವ್ರು ನೋಡ್ರೆ ಸಾಕು, ನಾನು ನೋಡ್ದಂಗೆ ಅಂತ ಹೇಳ್ಬಿಟ್ಟಿದ್ದಾರೆ. ಹೌದು. ಚಿಕ್ಕವ್ರು ನೋಡ್ತಾರೆ, ಸಮಾಧಾನ ಮಾಡ್ಕೋತಾರೆ, ಬರ್ತಾರೆ. ಎಲ್ಲರ ಮುಂದೆ ಭಾರತೀಯ ಮಹಾಸ್ವಾಮಿಗಳು ಫೋಟೋ ಆಗಿದೆ. ಯಾರು ಬಂದು ಕೇಳಲ್ಲ. ನಾವೇನು ಸಂದೇಶ ಬರಬೇಕು ಅಂತ ಯಾರು ಸಂದೇಶ ಕೊಟ್ಟಿಲ್ಲ. ನಮ್ಮ ಗುರುಗಳಂತೂ ಭಾರತೀಯ ಮಹಾಸ್ವಾಮಿಗಳು ಯಾರನ್ನು ಕರೆದಿದ್ದು ಬಾಂದಿದ್ದು, ನಮಗೇನೋ ಮಟ್ಟಕ್ಕೆ ಸಹಾಯ ಮಾಡು ಅಂತ ಹೇಳಿದ್ದು, ನಮಗೇನೋ ಸರ್ಕಾರದ ಸವಲತ್ತು ಕೊಟ್ಟಿದ್ದು ಕೇಳಿದ್ದು ಚರಿತ್ರೆಯಲ್ಲೇ ಇಲ್ಲ. ಹೌದು, ಬೇರೆ ಬೇರೆ ಮಠಗಳು ಡೈರೆಕ್ಟ್ ಆಗಿ ರಾಜಕೀಯದಲ್ಲಿ ಇನ್ವಾಲ್ವ್ ಆಗಿರೋದು ನೋಡಿದೀವಿ ನಾವು. ನಿಜ. ಯಡಿಯೂರಪ್ಪನವ್ರಿಗೆ ಹೇಳಿದ್ದಾರೆ ನಮಗೇನು ಕೊಡಬೇಡಿ, ಏನು ಬೇಡ ಅಂತ. ಕೇವಲ ಭಕ್ತರಿಂದ, ಗುರುಗಳ ತಪಸ್ಸಿಂದ, ಭಕ್ತಿಯಿಂದ, ಅವರ ಗುರುಗಳ ತಪೋ ಇದೆಯಲ್ಲ, ಆ ತಪಸ್ಸಿಂದ ಶೃಂಗೇರಿ ಇವತ್ತು ಒಂದು ಮೇಲು ಮಟ್ಟದಲ್ಲಿ ನಿಂತ್ಕೊಂಡಿದೆ ಇವತ್ತು. ನಿಜ. ನಾನು ಶಾರದಾ ಪೀಠ ಅಂದಿದ್ದರಿಂದ ನೇರವಾಗಿ ರಾಷ್ಟ್ರೀಯ ಮಟ್ಟದ ರಾಜಕಾರಣದಿಂದ ವಾಪಸ್ ಬರ್ತೀನಿ ರಾಜ್ಯಕ್ಕೆ. ಹಾಗೆ ನೋಡಿದ್ರೆ ಶಾರದಾ ಪೀಠಕ್ಕೆ ದೇವೇಗೌಡರ ಕುಟುಂಬ ಕೂಡ ನಡೆದುಕೊಳ್ಳುತ್ತೆ. ದೇವೇಗೌಡರು ಹೋಗ್ತಾರೆ, ಕುಮಾರಸ್ವಾಮಿ ಅವರು ಹೋಗ್ತಾರೆ, ಆಗಾಗ ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ತಾ ಇರ್ತಾರೆ. ಅವರಲ್ಲಿ ಅಂದುಕೊಂಡ ಮಟ್ಟಕ್ಕೆ ರಾಜಕೀಯ ಯಶಸ್ಸು ಕಾಣ್ತಾ ಇಲ್ಲ. ಯಾಕೆ? ಅವ್ರ ಮಗ ಮೂರು ಬಾರಿ ನಿಂತರೂ ಸೋತ್ಬಿಟ್ರು. ಮುಂದಿನ ರಾಜಕೀಯ ಉತ್ತರಾಧಿಕಾರಿ ಯಾರು JDS ಪಕ್ಷಕ್ಕೆ ಅನ್ನೋ ಪ್ರಶ್ನೆಯಾಗಿ ಉಳಿದೋಯ್ತು. ಏನು ಕಂಡಿಲ್ಲ. ಕುಮಾರಸ್ವಾಮಿ ಅವರು ಅಲ್ಲೇ ರುದ್ರೋಮ ಮಾಡಿ ಮುಖ್ಯಮಂತ್ರಿಗಳಾಗಲಿಲ್ವ? ಅಲ್ಲಿ ರುದ್ರೋಮ ಆದಮೇಲೆ ಎಲ್ಲ ಆಗಿದ್ದವರು. ಮೊನ್ನೆ ಪೀಠ ನಡ್ಕೊಂಡಿದ್ದು ಏನು ಕಡಿಮೆ ಮಾಡಿದ್ದಾರೆ? ಅವ್ರಿಗೇನು ಸಂದಾಯ ಬೇಕು ಸಂದಾಯವಾಗಿದೆ. ಎಲ್ಲ ನಿಮ್ಮಲ್ಲಿ ಯಾವ್ದಾದ್ರು ಭಕ್ತಿ ಕಡಿಮೆ ಆದರೆ ಮಾತ್ರ ನಿಮಗಿಲ್ಲ ಅಷ್ಟೇ. ಭಕ್ತಿ ಇಲ್ಲದಕ್ಕೆ ಸಾಗರ ಅದು. ಒಂದೇ ಥರ ಇರಬೇಕು. ನನಗೆ ಇವತ್ತು ಆಗಲ್ಲ ಅಂದ್ಬಿಟ್ಟು ಮಠ ಬಿಡೋದು, ಗುರುನ ಬದಲಾಯಿಸೋದು ಆಗಲ್ಲ. ಗುರುಗಳನ್ನ ಬದಲಾಯಿಸೋ ವಸ್ತುನೇ ಒಂದತಿ ಒಂದು ಗುರು ಇಟ್ಕೊಂಡ್ರೆ ಆ ಗುರುಳ ಎದುರಿಗೆ ನಮ್ಗಿರ್ಬೇಕು, ನಮ್ಮ ಇದರಲ್ಲಿರ್ಬೇಕು. ಅವ್ರು ಹೋಗ್ತಿಲ್ಲ ನನ್ನ ಆಪಾದನೆ ಇಲ್ಲ, ಅಥವಾ ದೇವೇಗೌಡರು ಹೋಗಬೇಕು ಅಂತ ನನ್ನ ಆಪಾದನೆ ಇಲ್ಲ. ಆದರೂ ಕೂಡ ಶಾರದಾ ಪೀಠದಲ್ಲಿ ಆ ದೇವರ ಕುಟುಂಬಕ್ಕೆ ಏನಿತ್ತೋ ಹಾಗೇ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ಇಂದು ಹೇಳ್ತಾರೆ, ನಾಳೆ ಹೇಳ್ತಾರೆ, ಮುಂದೆ ಕೂಡ ಹೇಳ್ತಾರೆ ಅವ್ರಿಗೆ. ದೇವೇಗೌಡರ ಕುಟುಂಬದ ಬಗ್ಗೆ ಮಾತನಾಡಿದ್ಮೇಲೆ ಆ ಒಕ್ಕಲಿಗ ನಾಯಕತ್ವಕ್ಕೆ ಫೈಟ್ ಮಾಡ್ತಿರೋ ಮತ್ತೊಬ್ಬ ನಾಯಕ ಅಂದರೆ DK ಶಿವಕುಮಾರ್ ಅವರು. ನೀವು ಖಡಾಖಂಡಿತವಾಗಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅನ್ನೋದನ್ನು ಹೇಳಿದ್ರಿ. ನವೆಂಬರ್ 15ರ ನಂತರದಲ್ಲಿ ಸಿದ್ದರಾಮಯ್ಯನವರ ರಾಜಕೀಯ ಬದುಕಿನಲ್ಲಿ ಹಂತವಾಗಿ ಬದಲಾವಣೆಗಳಾಗೋ ಸಾಧ್ಯತೆ ಇದೆ ಅಂತ ಕೂಡ ಹೇಳಿದ್ರಿ. ಬಟ್ ಅದು ಇನ್ನೂ ಸ್ಲೋ ಆಗ್ತಾ ಇದೆಯಾ ಅಂತ ಹೇಳಿ, ಬದಲಾವಣೆ ಆಗುತ್ತಾ ನಿಜಕ್ಕೂ ಕೂಡ? ನನಗೆ ಸ್ಲೋ ಟ್ರ್ಯಾಕು ಫಾಸ್ಟ್ ಟ್ರ್ಯಾಕು ನಂಗೆ ಗೊತ್ತಿಲ್ಲ. ನನಗೆ ಅಥವಾ ನಾನೇನು ಒಂದೇ ಭಾರತಲ್ಲ, ಇಷ್ಟು ಮಾತ್ರ ಹೇಳಬಲ್ಲೆ. ನಾನು ಆ ಸಬ್ಜೆಕ್ಟ್ನ ಅವನು ಮುಖ್ಯಮಂತ್ರಿ ಆಗುವವರೆಗೂ ನಾನು ಮಾತಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ. ಈಗಾಗಲೇ ಮತ್ತೊಮ್ಮೆ ನಿಮ್ಮ ಚಾನಲ್ ಹೇಳ್ತಾ ಇದ್ದೀನಿ, ಇವತ್ತೆಲ್ಲ ನಾಳೆ ಆಗೇ ಆಗ್ತಾನೆ. ಆ ಸಂದರ್ಭ ಬಂದೇ ಬರುತ್ತೆ. ಶನಿ 11ನೇ ಮನೆಗೆ ಹೋಗ್ತಾನೆ 29 ಮಾರ್ಚು. ಅದಕ್ಕೆ ಹಿಂದೆಯೋ ಮುಂದೆಯೋ ಪರಮಾತ್ಮ ತಂದು ಕೂರಿಸ್ತಾನೆ ಅಂತ ನಾನು ನಿಮ್ಗೆ ಹೇಳಬಲ್ಲೆ ಅಷ್ಟೇ. ಇನ್ನು ನಾನು ಶಿವಕುಮಾರ್ ಬಗ್ಗೆ ಆಗಲಿ ಅದರ ಚರ್ಚೆ ಆಗಲಿ, ಅವನು ಕೂತ್ಕೊಂಡು ಮುಖ್ಯಮಂತ್ರಿ ಆಗಿ ಗುರುಗಳೇ ಬನ್ನಿ ನನ್ನ ಜೊತೆ ಬನ್ನಿ ರಾಜಭವನಿಗೆ ಅಂತ ಕರ್ಕೊಂಡು ಹೋಗು ನಾನು ಮಾತಾಡೋದಿಲ್ಲ. ಹಿಂದೆ